ಎಲ್ರಿಗೂ ನಮಸ್ಕಾರ. ಬಿಟ್ಗೆಟ್ ವ್ಯಾಲೆಟಲ್ಲಿ ಒಂದು ಏರ್ ಡ್ರಾಪನ್ನು ಅನೌನ್ಸ್ ಮಾಡಿದರು. ಅಂದರೆ ನಾವು ಏನಾದ್ರು ಸ್ವ್ಯಾಪನ್ನು ಮಾಡ್ತು ಅಂದರೆ ನಮಗೆ ಪಾಯಿಂಟ್ಸನ್ನು ಕೊಡ್ತಾಯಿದ್ರು. ಆಗೊಂದು ವೀಡಿಯೋ ಕೂಡ ಮಾಡಿದೆ, ತುಂಬ ಜನ ಆಲ್ರೆಡಿ ಮಾಡಿದ್ದೀರಾ ಆ್ಯಂಡ್ ಪಾಯಿಂಟ್ಸ್ ಕೂಡ ಅರ್ನಿಂಗನ್ನು ಮಾಡ್ಕೊಂಡಿದ್ದೀರಾ. ಸೊ ಈಗ ನಿಮಗೆ ಪಾಯಿಂಟ್ಸ್ ಬಂತು ಅಂದರೆ ಯಾವ ರೇಷಿಯೋದಲ್ಲಿ ನಿಮಗೆ BWB ಟೋಕನ್ಸ್ ಆಗಿ ಕೂಡ ಕೊಡ್ತಾರೆ ಅಂದ್ಬಿಟ್ಟು ಆಲ್ರೆಡಿ ಪೋಸ್ಟನ್ನು ಹಾಕಿದ್ದೀನಿ. ಬಟ್ ಇವಾಗ ಈ ಒಂದು ಟೋಕನ್ ಎಕ್ಸ್ಚೇಂಜ್ಗಲ್ಲಿ ಲಿಸ್ಟಿಂಗ್ ಆಗ್ತಾಯಿದೆ. ಸೊ ಆಲ್ರೆಡಿ ನಮ್ಮ ಒಂದು ವ್ಯಾಲೆಟ್ಗೆ ಕೊಡ್ತಾರೆ ಲಿಸ್ಟಿಂಗ್ ಆಗೋ ಟೈಮಲ್ಲಿ. ಆ ಒಂದು ವ್ಯಾಲೆಟಿಂದ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮೂವ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಬೋದು, ಅಂದರೆ ಸೆಲ್ ಮಾಡ್ಕೊಂಡು ವಿಡ್ರಾ ಮಾಡ್ಕೊಬೋದು. ಬಟ್ ಅದಕ್ಕಿಂತ ಮುಂಚೆ ನಿಮಗೊಂದು ಹೊಸ ಆಪ್ಷನ್ ತೊಗೊಂಡಿದ್ದಾರೆ. ಸೊ ಒಂದು ಆಪ್ಷನಲ್ಲಿ ಡೈರೆಕ್ಟಾಗಿ ನಿಮ್ಮ ಒಂದು ಬಿಟ್ಗೆಟ್ ಎಕ್ಸ್ಚೇಂಜ್ಗೆ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆನೇ ಅವರನ್ನೇ ಸೆಂಡ್ ಮಾಡಿಬಿಡ್ತಾರೆ, ಪ್ರೀ ಡೆಪಾಸಿಟ್ ಅಂದ್ಬಿಟ್ಟು. ಸೊ ಈ ಒಂದು ಆಪ್ಷನ್ನ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ನೀವು ಮತ್ತೆ ಗ್ಯಾಸ್ ಫೀಸನ್ನು ಪೇ ಮಾಡಿ ವ್ಯಾಲೆಟಿಂದ ಅದಕ್ಕೆ ಮೂವ್ ಮಾಡೋವಂಥ ನೆಸೆಸಿ ಬರೋದಿಲ್ಲ. ಸೊ ಇದು ಮಾಡಿಕೊಂಡ್ರೆ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಹೋಗಿರುತ್ತೆ, ಎಕ್ಸ್ಚೇಂಜಲ್ಲಿ ಸೆಲ್ ಮಾಡ್ಕೊಬೋದು. ಫಸ್ಟ್ ಏನು ಮಾಡ್ತೀರಾ ಅಂದರೆ ಬಿಟ್ಗೆಟ್ ವ್ಯಾಲೆಟನ್ನು ಓಪನ್ ಮಾಡ್ಕೊತೀರಾ. BWB ಅಂತ ಒಂದು ಏರ್ ಡ್ರಾಪ್ ಸಿಂಬಲ್ ಕಾಣಿಸ್ತೈತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಅಲ್ಲೇ ನೋಡ್ತಾ ಇರ್ಬೋದು BWB ಪಾಯಿಂಟ್ಸ್ ಎಷ್ಟಿದೆ ಅಂತ ಪ್ರತಿಯೊಂದು ಕೂಡ ಎಲ್ಲ ಶೋ ಆಗ್ತಾ ಇರುತ್ತೆ. ಕೆಳಗಡೆ ನಿಮಗೆ BWB ಪ್ರೀ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಕನೆಕ್ಟ್ ವ್ಯಾಲೆಟನ್ನು ಕ್ಲಿಕ್ ಮಾಡ್ತೀರಾ, ಸಿಗ್ನೇಚರ್ ಅಲೋ ಮಾಡ್ಕೊತೀರಾ. ನೆಕ್ಸ್ಟ್ ನಿಮಗೆ ಎಂಟರ್ ಯುವರ್ ಬಿಟ್ಗೆಟ್ ಯೂಸರ್ ID ಅಂದ್ಬಿಟ್ಟು ಕೇಳುತ್ತೆ. ಸೊ ಯಾವೊಂದು ಯೂಸರ್ ಐಡಿನ ಹಾಕಬೇಕಂದ್ರೆ ಬಿಟ್ಗೆಟ್ ವ್ಯಾಲೆಟ್ ಇದೆ, ಅದ್ರ ಜೊತೆ ಬಿಟ್ಗೆಟ್ ಎಕ್ಸ್ಚೇಂಜ್ ಇದೆ. ಫಾರ್ ಎಕ್ಸಾಂಪಲ್ ಈಗ OKX ವ್ಯಾಲೆಟ್ OKX ಎಕ್ಸ್ಚೇಂಜು, ಬೈಬಿಟ್ ವ್ಯಾಲೆಟು ಬೈಬಿಟ್ ಎಕ್ಸ್ಚೇಂಜು, ಬೈನಾನ್ಸ್ Web3 ಈ ರೀತಿ ಇರುತ್ತಲ್ಲ, ಅದೇ ರೀತಿ ಇದು ಅಷ್ಟೇ. ಬಿಟ್ಗೆಟ್ ವ್ಯಾಲೆಟ್ ಬಿಟ್ಗೆಟ್ ಎಕ್ಸ್ಚೇಂಜ್, ಬಟ್ ಒಂದೇ ಅಪ್ಲಿಕೇಶನ್ ಇರಲ್ಲ, ಅದೇ ಸಪ್ರೇಟ್ ಒಂದು ಅಪ್ಲಿಕೇಶನ್ ಐತೆ, ಅದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಆ ಒಂದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ಲೆವೆಲ್ 1 KYCನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಕಂಪ್ಲೀಟ್ ಎಲ್ಲ ಮಾಡ್ಕೊಂಡ್ಮೇಲೆ ಅಪ್ಲಿಕೇಶನ್ ಈ ರೀತಿ ಹೋಮ್ ಪೇಜ್ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ. ಮೇಲ್ಗಡೆ ನಿಮಗೆ UID ಅಂದ್ಬಿಟ್ಟು ಗ್ರೀನ್ ಕಲರ್ನ ಸ್ಕ್ರ್ಯಾಚ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ನಂಬರ್ ಇರುತ್ತೆ, ಒಂದು 6 digit 7 digit ಸಮಥಿಂಗ್ ಇರುತ್ತೆ. ಸೊ ಒಂದು ನಂಬರ್ನ ಕಾಪಿ ಮಾಡ್ಕೊತೀರಾ, ತೊಗೊಂಬಂದಿಲ್ಲಿ ಪೇಸ್ಟ್ ಮಾಡಿಬಿಟ್ಟು ಬಿಟ್ಗೆಟ್ ಯೂಸರ್ IDಲಿ ಕೆಳಗಡೆ ನಿಮಗೆ ಕ್ವೆರಿ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮ್ಮ ಹತ್ರ ಎಷ್ಟು ಪಾಯಿಂಟ್ಸ್ ಐತೆ, ಎಷ್ಟು ಟೋಕನ್ ಸಿಗುತ್ತೆ ಅಂತ ಅಲ್ಲೇ ನೋಡ್ತಾ ಇರ್ಬೋದು. ನಂತರ 431 ಪಾಯಿಂಟ್ಸ್ಗೆ 105.25 BWB ಪಾಯಿಂಟ್ಸ್ ಸಿಗ್ತಾಯಿದೆ. ಕೆಳಗಡೆ ಕನ್ಫರ್ಮ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನೋಡ್ತಾ ಇರ್ಬೋದು BWB ಪ್ರೀ ಡೆಪಾಸಿಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲ್ ಅಂತ ಐತೆ. ಸೊ ಟೋಟಲಾಗಿ 105 ಟೋಕನ್ ನನ್ನ ಒಂದು ಬಿಟ್ಗೆಟ್ ಎಕ್ಸ್ಚೇಂಜ್ಗೆ ಆ್ಯಡ್ ಆಗ್ತದೆ. ಇವಾಗಲೇ ಆ್ಯಡ್ ಆಗೋದಿಲ್ಲ. ಸೊ ಲಿಸ್ಟಿಂಗ್ ಆಗೋ ಇನ್ನೊಂದು 1 hour ಅಥವಾ ಇನ್ನೊಂದು 30 minutes ಅಥವಾ ಆ ಒಂದು ಡೇಸಲ್ಲಿ ಒಂದು ವಿತಿನ್ 6 hours ನಿಮ್ಮ ಒಂದು ಎಕ್ಸ್ಚೇಂಜ್ ಕೂಡ ಆ್ಯಡ್ ಆಗಿರುತ್ತೆ. ಈ ಒಂದು ಟೋಕನ್ ಲಿಸ್ಟಿಂಗ್ ಆದಮೇಲೆ ಸೆಲ್ ಮಾಡಿಬಿಟ್ಟು ಗೊತ್ತಲ್ಲ ಬ್ಯಾಂಕ್ ವಿಡ್ರಾ ಮಾಡ್ಕೊಬೋದು. ಸೊ ಇದು ಬಂತು ಅಂದರೆ BWB ಏರ್ ಡ್ರಾಪ್ನ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್. ಆ್ಯಂಡ್ ಇದು ಯಾವಾಗ ಎಂಡ್ ಆಗುತ್ತೆ ಅಂದರೆ ಇನ್ನು 40 hours ಇರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ 40 hours. ಸೊ 40 hours ಒಳಗಡೆ ಈ ಒಂದು ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಲ್ಲ 40 hours ಒಳಗಡೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಥವಾ ಮರ್ತೇ ಬಿಟ್ಟೆ ಅಂದ್ಬಿಟ್ರೆ ಡೈರೆಕ್ಟ್ ಆಗೋದು ನಿಮ್ಮ ಒಂದು BW ವ್ಯಾಲೆಟಿಗೆ ಬಂದಿರುತ್ತೆ. ವ್ಯಾಲೆಟಿಂದ ಮತ್ತೆ ನೀವು ಎಕ್ಸ್ಚೇಂಜಿಗೆ ಮೂವ್ ಮಾಡ್ಕೊಬೋದು, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಇದನ್ನು ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಎಕ್ಸ್ಚೇಂಜ್ಗೆ ಸೆಂಡ್ ಮಾಡ್ತಾರೆ. ಇದು ಬಂತು ಅಂದರೆ BWB ಅಪ್ಡೇಟ್. ಹಾಗೆ ಎರಡನೇ ಅಪ್ಡೇಟ್ ಬಂತು ಅಂದರೆ ರೂಬಿ ಪ್ರೋಟೋಕಾಲ್. ಈ ಒಂದು ರೂಬಿ ಪ್ರೋಟೋಕಾಲ್ ಏರ್ ಡ್ರಾಪ್ ಬಗ್ಗೆ ಐ ಥಿಂಕ್ ನಾನು 2023 ಅಕ್ಟೋಬರ್ ತಿಂಗಳಲ್ಲಿ ವೀಡಿಯೋನ ಮಾಡಿದೆ ಅನಿಸುತ್ತೆ. ತುಂಬ ಜನ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ಪಾಯಿಂಟ್ಸ್ ಎಲ್ಲ ಅರ್ನಿಂಗ್ ಮಾಡ್ಕೊಂಡಿದ್ದೀರಾ. ಲೈಕ್ ಗ್ಯಾಲಕ್ಟಿಸ್ ರಾಸ್ಕೆ ಇರ್ಬೋದು ಅಥವಾ ರೂಬಿ ವ್ಯಾಲೆಟ್ ಐತಲ್ಲ, ಒಂದು ರೂಬಿ ವ್ಯಾಲೆಟಲ್ಲಿ ಪಾಯಿಂಟ್ಸನ್ನು ಅರ್ನಿಂಗ್ ಮಾಡ್ಕೊಂಡಿರ್ಬೋದು. ಸೊ ಏನೇ ಆಗಿರ್ಬೋದು, ಸೊ ಟೋಟಲಾಗಿ ಯಾರೆಲ್ಲ ಅರ್ನಿಂಗನ್ನು ಮಾಡ್ಕೊಂಡಿದ್ದೀರಾ ಪ್ರತಿಯೊಬ್ಬರು ಕೂಡ ಅವರ ಒಂದು ವೆಬ್ಸೈಟ್ಗೆ ನಿಮ್ಮ ಒಂದು ರೂಬಿ ಪ್ರೋಟೋಕಾಲ್ ಮತ್ತು ಗ್ಯಾಲಕ್ಸಿ ಅಕೌಂಟ್ ಪ್ರತಿಯೊಂದನ್ನು ಕೂಡ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಟೋಕನ್ ಆಲ್ರೆಡಿ ಲಿಸ್ಟಿಂಗ್ ಮಾಡಿದ್ರು, ಇವಾಗ ಮಾಡಿದ್ರು. ಇನ್ನೂ ಕೂಡ ಕ್ಲೈಮ್ ಅಪ್ಡೇಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ವೀಡಿಯೋ ಎಂಡಲ್ಲಿ ಹೇಳ್ತೀನಿ. ಬಟ್ ಈ ಒಂದು ಟೋಕನ್ ಆಲ್ರೆಡಿ ಲಿಸ್ಟಿಂಗ್ ಆಗೈತೆ. ಟೋಟಲಾಗಿ 0.4 ನಡೀತಾ ಇತ್ತು, ಇವಾಗ ಸದ್ಯಕ್ಕೆ 0.02 ಸಮಥಿಂಗ್ ಏನೋ ನಡೀತಾ ಇದೆ ಅಷ್ಟೇ. ಸೊ ಅದ್ರ ಬಗ್ಗೆ ಆಮೇಲೆ ಚೆಕ್ ಮಾಡೋಣ. ಫಸ್ಟ್ ಏನು ಮಾಡ್ತೀರಾ ಅಂದರೆ ಇವಾಗ ನಿಮ್ಮ ಒಂದು ವ್ಯಾಲೆಟ್ ಪ್ರತಿಯೊಂದು ಕೂಡ ಕನೆಕ್ಟ್ ಮಾಡ್ಕೊತೀರಾ. ಡಿಸ್ಕ್ರಿಪ್ಷನ್ ನಾನು ನಿಮಗೆ ಒಂದು ಲಿಂಕನ್ನು ಕೊಟ್ಟಿದ್ದೀನಿ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಒಂದು ನಿಮಿಷ. ಓಕೆ, ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಲಿಂಕನ್ನು ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಕಿವಿ ಬ್ರೌಸರ್ಗೆ ಪೇಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಕನೆಕ್ಟ್ ವ್ಯಾಲೆಟ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ನಾನು ವೀಡಿಯೋದಲ್ಲಿ ಹಳೆಯ ವೀಡಿಯೋದಂದರೆ ಅಕ್ಟೋಬರ್ ತಿಂಗಳಲ್ಲಿ ವೀಡಿಯೋ ಮಾಡಿದಾಗ ಹೇಳಿದೆ ನಾನು ನಿಮಗೆ ಯಾವ ಒಂದು ವ್ಯಾಲೆಟನ್ನು ಗ್ಯಾಲಕ್ಸಿ ಕನೆಕ್ಟ್ ಮಾಡಬೇಕು, ಏನೇನು ಕತೆಗಳು ಮಾಡಬೇಕು ಅಂದ್ಬಿಟ್ಟು. ಸೊ ಗ್ಯಾಲಕ್ಸಿಗೆ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿರ್ತೀರ ಅದನ್ನೇ ಇಲ್ಲಿ ಕನೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಮೆಟಾಮಾಸ್ಕನ್ನು ಕನೆಕ್ಟ್ ಮಾಡ್ಕೊಂಡಿದ್ದೆ, ಮೆಟಾಮಾಸ್ಕ್ ಕನೆಕ್ಟ್ ಮಾಡ್ಕೊತೀನಿ. ನೀವೇನಾದರೂ ಟ್ರಸ್ಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಂಡ್ರೆ ಟ್ರಸ್ಟ್ ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಬೇಕು. ಗ್ಯಾಲಕ್ಸಿಗೆ ಯಾವ್ದು ಕನೆಕ್ಟ್ ಮಾಡಿದರೆ ಅದನ್ನೇ ಕನೆಕ್ಟ್ ಮಾಡಬೇಕು. ನಾನು ಮೆಟಾಮಾಸ್ಕ್ ಅಂತ ಸೆಲೆಕ್ಟ್ ಮಾಡಿದೆ, ವ್ಯಾಲೆಟನ್ನು ಕೂಡ ಕನೆಕ್ಟ್ ಮಾಡಿಕೊಂಡೆ. ಮೇಲ್ಗಡೆ ನೋಡ್ತಾ ಇರ್ಬೋದು ಅಡ್ರೆಸ್ ಕೂಡ ಆಡ್ ಆಯಿತು, ನನ್ನ ಒಂದು ವ್ಯಾಲೆಟ್ ಕೂಡ ಸಕ್ಸಸ್ಫುಲಿ ಕನೆಕ್ಟ್ ಆಯಿತು. ಸ್ವಲ್ಪ ಸ್ಕಾಲ್ ಅಪ್ ಮಾಡ್ಕೊಂಡ್ಬಂದ್ರೆ ಕೆಳಗಡೆ ನೋಡ್ತಾ ಇರ್ಬೋದು ಸೋಷಿಯಲ್ ಟಾಸ್ಕ್ ಅಂದ್ಬಿಟ್ಟು 450 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಇವಾಗಲೂ ಕೂಡ ಅಷ್ಟೇ ಹೊಸ ಯೂಸರ್ಸ್ ಈ ಒಂದು ಲೂಟ್ಗೆ ಜಾಯ್ನ್ ಆಗ್ಬೋದು, ಬಟ್ 450 ಪಾಯಿಂಟ್ಸನ್ನು ಕೊಡ್ತಾ ಇದ್ದಾರೆ. ಟ್ರೈ ಮಾಡಿ ನೋಡೋಣ ಎಷ್ಟು ರಿವಾರ್ಡ್ ಕೊಡ್ಬೋದು ಅಂದ್ಬಿಟ್ಟು. ಹಾಗೆ ನಿಮ್ಮ ಪಕ್ಕದಲ್ಲಿ ನಿಮಗೆ ಫ್ರೆಂಡ್ಸನ್ನು ರೆಫರ್ ಮಾಡಿ ಕೂಡ ಅರ್ನಿಂಗನ್ನು ಮಾಡ್ಕೊಬೋದು. ಕೆಳಗಡೆ ನಿಮಗೆ ಬೈಂಡ್ ಮೈ ರೂಬಿ 1 ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಸೊ ರೂಬಿ 1 ಅಕೌಂಟ್ ಅಂದರೆ ಆ ಒಂದು ವೀಡಿಯೋದಲ್ಲಿ ನಾನು 2 ಲೂಟ್ಸನ್ನು ಹೇಳಿದೆ. ಫಸ್ಟ್ ಒನ್ ಬಂತು ಅಂದರೆ ಗ್ಯಾಲಕ್ಸಿ ಟಾಸ್ಕ್ ಆ್ಯಂಡ್ ಸೆಕೆಂಡ್ ಒನ್ ಬಂತು ಅಂದರೆ ರೂಬಿ ಪ್ರೋಟೋಕಾಲ್ ವ್ಯಾಲೆಟ್. ಸೊ ಒಂದು ವ್ಯಾಲೆಟನ್ನು ಇವಾಗ ಕ್ರಿಯೇಟ್ ಯಾರಲ್ಲಿ ಮಾಡ್ಕೊಂಡಿದ್ರೆ ಅವ್ರ ಪಾಯಿಂಟ್ಸ್ ಆ್ಯಡ್ ಆಗಿರುತ್ತೆ, ಅದನ್ನು ಕನೆಕ್ಟ್ ಮಾಡ್ಕೊಬೇಕು. ಬೈಂಡ್ ಮೈ ರೂಬಿ 1 ಅಕೌಂಟ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೈನ್ ಇನ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ.
ಲಾಗಿನ್ ವಿತ್ ಗೂಗಲ್ ಅಂತ ಐತೆ, ಕೆಳಗಡೆ ಬಂತು ಅಂದರೆ ಲಾಗಿನ್ ವಿತ್ ಇಮೇಲ್ ಅಂತ ಐತೆ. ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ನಿಮ್ಮ ಒಂದು ಗೂಗಲ್ ಅಕೌಂಟನ್ನು ಕೊಟ್ಬಿಟ್ಟು ಲಾಗಿನ್ ಆಗಿ ಅಂದ್ಬಿಟ್ಟು. ಸೊ ಲಾಗಿನ್ ವಿತ್ ಗೂಗಲ್ ಐತಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ಮತ್ತು ರೂಬಿ ವ್ಯಾಲೆಟ್ಗೆ ಯಾವ ಒಂದು ಗೂಗಲ್ ಅಕೌಂಟನ್ನು ಕೊಟ್ಟಿದ್ರೆ ಅದನ್ನೇ ಕನೆಕ್ಟ್ ಮಾಡಬೇಕು. ಬೇರೆ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ತು ಅಂದರೆ ನಿಮ್ಗೆ ಯಾವುದೇ ಥರ ರಿವಾರ್ಡ್ ಕೂಡ ಸಿಗೋದಿಲ್ಲ, ಯಾಕಂದರೆ ಅದೇನು ಪಾಯಿಂಟ್ಸ್ ಇರೋದಿಲ್ವಲ್ಲ. ಸೊ ಅದರಿಂದ ಸ್ವಲ್ಪ ನೆನಪು ಮಾಡಿಕೊಂಡು ಕನೆಕ್ಟ್ ಮಾಡಿ, ಮಿಸ್ ಆದರೆ ಆಮೇಲೆ ಏನು ಕೂಡ ಪಾಯಿಂಟ್ಸ್ ಸಿಗೋದಿಲ್ಲ. ಸೊ ಲಾಗಿನ್ ವಿತ್ ಕನೆಕ್ಟ್ ಮಾಡ್ಕೊತೀರಾ. ನೆಕ್ಸ್ಟ್ ನಿಮಗೆ ರೀಸ್ಟೋರ್ ವ್ಯಾಲೆಟ್ ಅಂದ್ಬಿಟ್ಟು ಪ್ರೇಸ್ ಕೀಸನ್ನು ಕೇಳುತ್ತೆ. ಇವಾಗ ಮೇನ್ ಇಂಪಾರ್ಟೆಂಟ್ ಇರೋದು, ಆ ಒಂದು ವೀಡಿಯೋದಲ್ಲಿ ನಾನು ಹೇಳು ಕೂಡ ಇರಲಿಲ್ಲ ಪ್ರೇಸ್ ಕೀಸ್ ಎಲ್ಲ ಸ್ಟೋರ್ ಮಾಡಿಟ್ಕೊಳ್ಳಿ ಅಂದ್ಬಿಟ್ಟು. ನಾನು ಏನಂತ ಹೇಳಿದೆ ಅಂದರೆ ಗೂಗಲ್ ಡ್ರೈವ್ಗೆ ನಿಮ್ಮ ಒಂದು ಪ್ರೇಸ್ ಕೀಸ್ನ ಸ್ಟೋರ್ ಮಾಡಿ ಅಂತ ಹೇಳಿದೆ. ಹಾಗೆ ಡೈರೆಕ್ಟಾಗಿ ಕಾಪಿ ಮಾಡ್ಕೊಂಡು ಸ್ಟೋರ್ ಮಾಡಿ ಅಂತ ಹೇಳಿರಲಿಲ್ಲ. ಸೊ ಅದರಿಂದ ನೀವು ಎಲ್ಲಿ ಸರ್ಚ್ ಮಾಡಿದ್ರು ಕೂಡ ಇದು ಸಿಗೋದಿಲ್ಲ. ಇನ್ ಕೇಸ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಸಿಗಲಿಲ್ಲ ಅಂದರೆ ಕೆಳಗಡೆ ನಿಮಗೆ ರೀಸ್ಟೋರ್ ಫ್ರಮ್ ಗೂಗಲ್ ಡ್ರೈವ್ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರ. ಅದು ಕೂಡ ಗೂಗಲ್ ಪ್ಲೇ ಇದೇನೈತೆ ವ್ಯಾಲೆಟ್ದು ಕೀಸು ಅದು ಕೂಡ ರೀಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಅಂತ ಐತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರ. ಸೆಟ್ ಎ ಪಾಸ್ವರ್ಡ್ ಅಂತ ಬರುತ್ತೆ, ಒಂದು ಪಾಸ್ವರ್ಡ್ ಸೆಟ್ ಮಾಡ್ಕೊತೀರ. ನೆಕ್ಸ್ಟ್ ನಿಮಗೆ ಕೆಳಗಡೆ ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ವ್ಯಾಲೆಟನ್ನು ಕೂಡ ಕನೆಕ್ಟ್ ಮಾಡ್ಕೊಬೇಕು. ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು ಅಂದರೆ ರೂಬಿ ಪ್ರೋಟೋಕಾಲ್ಗೆ ಯಾವ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಿದರೆ ಅದೇ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕು. ನೆಕ್ಸ್ಟ್ ಅಂತ ಕೊಡ್ತೀರಾ. ಆ್ಯಂಡ್ ಫೈನಲ್ ಸ್ಟೆಪ್ ಅಂತಂದರೆ ಬೈಂಡ್ ಅಂದ್ಬಿಟ್ಟು ವ್ಯಾಲೆಟ್ ಅಡ್ರೆಸ್ ಶೋ ಆಗ್ತಾ ಇರುತ್ತೆ. ಬೈಂಡ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಸೈನ್ ಇನ್ ಅನ್ನು ಕೊಡಿ. ಸಕ್ಸಸ್ಫುಲಿ ನಿಮ್ಮ ಒಂದು ರೂಬಿ ಪ್ರೋಟೋಕಾಲ್ ವ್ಯಾಲೆಟ್ ಕೂಡ ಬೈಂಡ್ ಆಗ್ತದೆ. ಅಲ್ಲೇ ನೋಡ್ತಾ ಇರ್ಬೋದು ಯುವರ್ ಪಾಯಿಂಟ್ಸ್ ಅಂದ್ಬಿಟ್ಟು 7775 ಪಾಯಿಂಟ್ಸ್ ನನ್ನ ರೆಫರ್ ಪಾಯಿಂಟ್ಸ್ ಇದು. ಹಾಗೆ ರೂಬಿ ಪಾಯಿಂಟ್ OIT ಅಂತ ಇದೆ, ಇಂಟು ಮಾರ್ಕ್ ಐತೆ. ಇದು ಒಂದು ಸ್ವಲ್ಪ ಹೊತ್ತಲ್ಲಿ ಅಪ್ಡೇಟ್ ಆಗುತ್ತೆ, ಏನು ವರಿ ಮಾಡ್ಕೊಂಬಿಟ್ಟು ನನಗೆ ಅಪ್ಡೇಟ್ ಆಗೈತೆ. ಸೊ ಮೇಲ್ಗಡೆ ಪಾಯಿಂಟ್ಸ್ ಕೂಡ ತೋರಿಸ್ತೈತೆ, ನನ್ನ ಕೆಳಗಡೆ ಪಾಯಿಂಟ್ಸ್ ಕೂಡ ಶೋ ಆಗ್ತಾಯಿದೆ. ಆ್ಯಂಡ್ ಇದ್ರ ಜೊತೆ ಇನ್ನೂ ಒಂದು ಎಕ್ಸ್ಟ್ರಾ ಪಾಯಿಂಟನ್ನು ಆ್ಯಡ್ ಮಾಡ್ಕೊಬೋದು. ಜಸ್ಟ್ ಸ್ಟಾರ್ಟ್ ಆಯ್ತಲ್ಲ, ಅದನ್ನು ಕ್ಲಿಕ್ ಮಾಡಿ ಒಂದು ಗ್ಯಾಲಕ್ಸಿಗೆ ಓಪನ್ ಆಗುತ್ತೆ. ಗ್ಯಾಲಕ್ಸಿ ಟಾಸ್ಕನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅದು ಕೂಡ ನಿಮಗೆ ಒಂದು 10 ಪಾಯಿಂಟ್ಸ್ ಆ್ಯಡ್ ಆಗ್ತದೆ. ಅದನ್ನು ಕೂಡ ಕ್ಲೈಮ್ ಮಾಡ್ಬೋದು. ಟೋಟಲಾಗಿ ನಿಮಗೆ 460 ಪಾಯಿಂಟ್ಸ್ ಸಿಗ್ತದೆ. ಸೊ ಒಂದು 460 ಪಾಯಿಂಟ್ಸ್ ಸಿಕ್ಕೈತೆ, ಇಲ್ಲ ಪಾಯಿಂಟ್ಸ್ ಎಲ್ಲ ಅರ್ನಿಂಗನ್ನು ಮಾಡ್ಕೊಂಡಿದ್ವಿ. ಇವಾಗ ಟೋಕನ್ ಕೂಡ ಆಲ್ರೆಡಿ ಲಿಸ್ಟಿಂಗ್ ಆಗಿಬಿಟ್ಟೈತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು, ಹೇಗೆ ವಿಡ್ರಾ ಮಾಡೋದು ಅಂತ ಕೇಳ್ತಿರಲ್ವ. ಸೊ ಹೇಗೆ ವಿಡ್ರಾ ಮಾಡೋದು ಅಂದರೆ ಅದಕ್ಕೊಂದು ಪೋಸ್ಟ್ ಇದೆ, ಒಂದು ನಿಮಿಷ. ಸೊ ನಾವೇನು ಪಾಯಿಂಟ್ಸನ್ನು ಅರ್ನಿಂಗನ್ನು ಮಾಡ್ಕೊಂಡಿದ್ದೀವಿ, ಆ ಒಂದು ಟೋಕನ್ನ ಕ್ಲೈಮ್ ಮಾಡೋದಕ್ಕೆ ಕ್ಲೈಮ್ ಆಪ್ಷನ್ ಕೂಡ ತೊಗೊಂಬಂದಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರಿಗೂ ಕೂಡ ಕ್ಲೈಮ್ ಆಗ್ತಾಯಿಲ್ಲ, ಎಲ್ಲರಿಗೂ ಕೂಡ ಎಲಿಜಿಬಲ್ ಇಲ್ಲ ಅಂತ ಬರ್ತೈತೆ. ಈ ರೀಸನ್ ಏನಪ್ಪ ಅಂದರೆ ಕನೆಕ್ಟ್ ವ್ಯಾಲೆಟ್ ಅಂತ ಕೊಟ್ಬಿಡ್ತೀನಿ. ಸೊ ನಾನು ಒಂದು ಮೆಟಾಮಾಸ್ಕ್ ವ್ಯಾಲೆಟ್ನ ಕನೆಕ್ಟ್ ಮಾಡ್ಕೊತೀನಿ. ಅದಾದಮೇಲೆ ಸ್ಕ್ರೀನ್ಶಾಟ್ ತಗೊಳ್ಳೋದು ಮರೆತುಬಿಟ್ಟು ಓಕೆ ಇರಲಿ. ಸೊ ಅಲ್ಲಿ ನನಗೆ ನಾಟ್ ಎಲಿಜಿಬಲ್ ಇಲ್ಲ, ನನ್ನ ಹತ್ರ ಯಾವುದೇ ಥರ ವ್ಯಾಲೆಟಲ್ಲಿ ರೂಬಿ ಪ್ರೋಟೋಕಾಲ್ ಟೋಕನ್ಸ್ ಕೂಡ ಇಲ್ಲ ಅಂತ ಬಂತು. ರೀಸನ್ ಏನಪ್ಪ ಅದು ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು, ಯಾರೋ ಒಬ್ಬರು ಟೆಲಿಗ್ರಾಮಲ್ಲಿ ಕ್ವಶನ್ನ ಕೇಳ್ತಿದ್ದಾರೆ. ಸೊ ಅದಕ್ಕೆ ಅಡ್ಮಿನ್ ಆನ್ಸರ್ ಕೂಡ ಮಾಡಿದ್ದಾರೆ. ಏನಕ್ಕೆ ನೀವು ಕ್ಲೈಮ್ ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಹತ್ರ ಇರುವಂಥ ಏರ್ ಡ್ರಾಪ್ ಪಾಯಿಂಟ್ಸನ್ನು ಏನಕ್ಕೆ ಟೋಕನ್ಸಾಗಿ ಕನ್ವರ್ಟ್ ಮಾಡಿ ವ್ಯಾಲೆಟ್ಗೆ ವಿಡ್ರಾ ಮಾಡೋಕ್ಕಾಗ್ತಿಲ್ಲ ಅಂತ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಬಿಕಾಸ್ ಅವರು ವೆಸ್ಟಿಂಗನ್ನು ಮಾಡಿದ್ದಾರೆ. ಸೊ ಒಂದೇ ಒಂದು ಪಾಯಿಂಟು. ಸೊ ಇವಾಗ ಏನೇ ನೀವು ಪಾಯಿಂಟ್ಸೆಲ್ಲ ಅರ್ನಿಂಗನ್ನು ಮಾಡ್ಕೊಂಡಿದ್ದಾರೆ, ಈಗಲೇ ಕ್ಲೈಮ್ ಮಾಡೋದಕ್ಕೆ ಆಗೋದಿಲ್ಲ, ಅದು ವೆಸ್ಟಿಂಗ್ ಶೆಡ್ಯೂಲ್ನ ಇಟ್ಟಿದ್ದಾರೆ. ಅದು ಕೂಡ ಅವರು ಅನೌನ್ಸ್ ಮಾಡಿಲ್ಲ. 3 ಮಂತ್ಸಾ 6 ಮಂತ್ಸಾ 5 ಇಯರ್ಸಾ 10 ಇಯರ್ಸಾ ಏನೂ ಕೂಡ ಹೇಳಿಲ್ಲ. ಮುಂದೇನು ಸ್ವಲ್ಪ ದಿನದಲ್ಲಿ ಫ್ಯೂಚರ್ಲಿ ಅದನ್ನು ಕೂಡ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ರೂಬಿ ಪ್ರೋಟೋಕಾಲ್ಗೆ ಹೊಸ ಯೂಸರ್ಸು ಜಾಯ್ನ್ ಆಗ್ಬೋದು ಅಂದರೆ ಜಾಯ್ನ್ ಆಗ್ಬೋದು. ಬಟ್ ವಿಡ್ರಾ ಯಾವಾಗ ಬರುತ್ತೆ ಅಂದ್ಬಿಟ್ಟು 100% ನನಗೂ ಕೂಡ ಕನ್ಫರ್ಮ್ ಇಲ್ಲ. ಈವನ್ ಅವರು ಕೂಡ ಏನು ಅಪ್ಡೇಟೇ ಮಾಡಿಲ್ಲ. ಇನ್ ಕೇಸ್ ನಾವು ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. 1 ಮಂತ್ ಬಿಟ್ಟ ಮೇಲೆ ಕ್ಲೈಮ್ ಮಾಡ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ 2 ಇಯರ್ಸ್ ಬೇಕು, 3 ಇಯರ್ಸ್ ಬೇಕು, ಲೀನಿಯರ್ ವೆಸ್ಟಿಂಗ್ ಶೆಡ್ಯೂಲ್ ಅಥವಾ ಸಮಥಿಂಗ್ ಏನಾದ್ರು ತೊಗೊಂಬಂತು ಅಂದರೆ ತುಂಬಾ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನನ್ನ ಪ್ರಕಾರ ಹೊಸ ಜಾಯ್ನ್ ಆಗಿ, ಬಟ್ ನಾಳೆನೇ ವಿಡ್ರಾ ಬರುತ್ತೆ ಅಂತ ಅದು ಇಟ್ಕೊಬೇಡಿ. ಆ್ಯಂಡ್ ಹಳೆ ಯೂಸರ್ಸ್ ಯಾರಿದ್ದೀರಾ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಮೊದಲೆಲ್ಲ ಪಾಯಿಂಟ್ಸ್ ಎಲ್ಲ ಕ್ಲೈಮ್ ಮಾಡಿದ್ದೀವಿ, ಗ್ಯಾಲಕ್ಸಿ ಟಾಸ್ಕ್ ಎಲ್ಲ ಮಾಡಿದ್ದೀವಿ, NFTs ಎಲ್ಲ ಇದೆ. ಸೊ ಅದನ್ನ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದಲ್ಲ, ನೋಡೋಣ ವೆಸ್ಟಿಂಗ್ ಶೆಡ್ಯೂಲ್ ಏನು ತೊಗೊಂಬರ್ತಾರೆ ಅಂದ್ಬಿಟ್ಟು. ಅಂತಾದಮೇಲೆ ನಾನು ಹೇಗೆ ಕ್ಲೈಮ್ ಮಾಡೋದು, ಎಷ್ಟು ವೆಸ್ಟಿಂಗ್ ಶೆಡ್ಯೂಲ್ ತೊಗೊಂಬರ್ತೆ ಅದನ್ನು ಕೂಡ ಡೀಟೇಲಾಗಿ ನಾನು ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಏನು ಮಾಡ್ತೀರಾ ಅಂದರೆ ಈ ಒಂದು ಅಪ್ಡೇಟನ್ನು ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಮಾಡ್ಕೊತೀರಾ. ಥ್ಯಾಂಕ್ ಯು.